ಇವತ್ತು ಏನು ಬ್ರೇಕ್ಫಾಸ್ಟ್ ತಿನ್ನೋದು? ಸಾಂಪ್ರದಾಯಿನಿ. ಎಂಜಾಯ್ ಮಾಡಬೇಡವಾ, ಸೈಡಲ್ಲಿ ಇದೆ ಮಾಡ್ತಾ ಇರೋದು. ಆದರೂ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ವೇ? ಮೌಲ್ಯ ಚಿಕನ್ ರೆಸಿಪಿ ಸಖತ್ತಾಗಿದೆ. ಇವತ್ತು ಗರ್ಭ ಯೋಗ ಕ್ಲಾಸ್ ನಡೀತಾ ಇದೆ. ತೀಟ್ಕೊಳ್ಳೋದು, ಅಮೃತ ನಿಂತಿಕೊಳ್ಳೋದು ಇದೆಲ್ಲರೂ. ಅಮ್ಮ ಎಷ್ಟೊಂದು ಜನ ಹೇಳ್ತಾರೆ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ನಾನು ಈ ಗೆಟಪಲ್ಲಿ ವಿಡಿಯೋ ಮಾಡ್ತಿರೋದಕ್ಕೆ ಕಾರಣ, ನಾನು ನಿಮಗೆ ಇದನ್ನ ತೋರಿಸಿರಲಿಲ್ಲ. ಅಂದರೆ ಬೆಡ್ ಕಮ್ ಸೋಫಾ ಕಮ್ ಬೆಡ್ ಇದೆಯಲ್ಲ, ಇದು ಒಂದು ಓಪನ್ ಮಾಡಿ ತೋರಿಸಿರಲಿಲ್ಲ ನಿಮಗೆ. ಬರೀ ಅದೊಂದು ಸಿಂಗಲ್ ಕಾಟ್ ಅಂತ ಮಾತ್ರ ಅನ್ನಿಸ್ತಾ ಇತ್ತು. ಸೊ ನೀವು ಅದನ್ನು ಓಪನ್ ಮಾಡಿ ತೋರಿಸಿ ಅಂತ ಕೇಳಿದ್ರಿ, ಹಾಗಾಗಿ ಡಬಲ್ ಕಾಟು ಬೆಡ್ಡು. ಇದು ಏನಕ್ಕೆ ಈಗಲೇ ತೋರಿಸ್ತಾ ಇದ್ದೀನಿ ಅಂತಂದರೆ, ನೆನ್ನೆ ರಾತ್ರಿ ಪ್ರೊಜೆಕ್ಟ್ರಲ್ಲಿ ಹಳೆ ಸಿನಿಮಾ ಹಾಕ್ಕೊಂಡು ನೋಡಿಕೊಂಡು ಚಿಲ್ ಮಾಡಿ ಹಾಗೆ ಮಲ್ಕೊಂಡ್ಬಿಟ್ಟೆವು. ಸೊ ಹಾಗಾಗಿ ಈಗ ಮತ್ತೆಲ್ಲ ಮಡಿಸಿಡ್ಬೇಕಲ್ಲ, ಮಡಿಸೋದಕ್ಕಿಂತ ಮುಂಚೆ ನಿಮಗೆ ಇದನ್ನು ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಹೇಗೆ ಗೊತ್ತಾ, ವೆಯ್ಟ್, ಸಪ್ರೇಟಾಗಿ ಇಲ್ಲೊಂದು ಬೆಡ್ ಇರುತ್ತೆ, ಅಲ್ಲೊಂದು ಬೆಡ್ ಇರುತ್ತೆ. ಫಸ್ಟು ಇದನ್ನು ಎತ್ತಿಟ್ಕೊಂಡ್ಬಿಡಬೇಕು. ಹಿಂಗೆ ಹಾಕ್ಕೊಂಡು ಇದನ್ನು ಮಾಡಿದ್ರೆ ಸಿಂಗಲ್ ಬೆಡ್ ಆಗುತ್ತೆ. ಇದನ್ನು ನಾನು ಸ್ವಲ್ಪ ಅಲೈನ್ಮೆಂಟ್ ಸರಿ ಮಾಡಿಲ್ಲ, ಮಾಡಬೇಕು. ಅವತ್ತರ ಬೆಳಗಿನ ಜಾವ 3:30 ತನಕ ಆಗೋಯ್ತಲ್ಲ. ಸೊ ಇದ್ರೊಳಗಡೆ ಒಂದು ಬೀಡಿಂಗ್ ಬರುತ್ತೆ, ಆ ಬೀಡಿಂಗ್ ನಾನು ಸರಿ ಹಾಕಿಲ್ಲ ನಾನು. ಸೊ ಹಿಂಗೆಲ್ಲ ಹಾಕ್ತಿದ್ದೆ ನೋಡಿ, ಅದನ್ನು ಮತ್ತೆ ಬಿಚ್ಚಿ ಎಲ್ಲ ಹಾಕಬೇಕು. ಹಾಗಾಗಿ ಕೈ ಹಾಕೋಕೆ ಹೋಗಿಲ್ಲ, ಸ್ವಲ್ಪ ಬಾಡಿ ಎಲ್ಲ ಸುಧಾರಿಸ್ಕೊಂಡ ಮೇಲೆ ಆಮೇಲೆ ಓಪನ್ ಮಾಡೋಣ ಅಂತಿದ್ದೀನಿ. ಬಣಂತನ ಮಾಡಬೇಕಲ್ಲ, ಆವಾಗ ನಮ್ಮ ಅತ್ತೆ ಆಗಲಿ ನಮ್ಮಮ್ಮ ಆಗಲಿ ಅವ್ರಿಗೂ ಈ ಥರ ನೆಲದ ಮೇಲೆ ಮಲ್ಕೊಳ್ಳೋಕ್ಕಾಗಲ್ಲ. ನೆಲದ ಮೇಲೆ ಮಲ್ಕೊಂಡ್ರೆ ಇಮಿಡಿಯೇಟಾಗಿ ಎದ್ದೇಳಬೇಕು, ಅಥವಾ ಬೇರೆ ಮಲ್ಕೊಂಡು ಎದ್ದೇಳೋದು. ಅವ್ರಿಗೆ ಮಂಡಿ ನೋವಿದೆ ಇಬ್ರಿಗೂ, ನಮ್ಮಮ್ಮನಿಗೂ ಅವ್ರ ಅಮ್ಮನಿಗೂ. ಸೊ ಅವ್ರಿಗೆ ಕೂತ್ಕೊಂಡು ಎದ್ದು ಕೂತು ಎಲ್ಲ ಕಷ್ಟ ಆಗುತ್ತೆ. ಅವ್ರಿಗೆ ನನ್ನ ಮಂಚ ಬಿಟ್ಕೊಡ್ಬೋದು, ಆದರೆ ನನಗಾದ್ರೂ ಮಲ್ಕೊಳಕ್ಕೆ ಬೇಕಲ್ಲ. ಸೊ ಹಾಗಾಗಿ ಜೊತೆಗೆ ನನ್ನ ಅಕ್ಕ ಬಾವ ಎಲ್ಲ ಆವಾಗ ಹೋಗಿ ಬರ್ತಾ ಇರ್ತಾರಲ್ಲ. ಸೊ ನಮ್ಮೆಲ್ಲರಿಗೂ ಕನ್ವೀನಿಯೆಂಟ್ ಆಗಿರುತ್ತೆ. ಈ ಜಾಗಕ್ಕೆ ಅದು ಬೇಕಾಗಿತ್ತು. ಜೊತೆಗೆ ನಾವು ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಪೂರ್ತಿ ಮಂಚ ಥರನೇ ಅಂತಲೇ ಇಟ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಜಾಗ ಇರಲ್ವಲ್ಲ. ಹಾಗಾಗಿ ಓಕೆ, ಈಗ ಅಡುಗೆ ಮನೆ ಅವಸ್ಥೆ ಹೆಂಗಿದೆ, ಇದನ್ನು ಕ್ಲೀನ್ ಮಾಡುವ ಸಮಯ. ಕ್ಲೀನ್ ಮಾಡಿಕೊಂಡು ಬರ್ತೀನಿ. ಇವತ್ತು ಏನು ಬ್ರೇಕ್ಫಾಸ್ಟ್ ತಿನ್ನೋದು? ಇವತ್ತು ನಾನು ರವೆ ಇಡ್ಲಿ ಮಾಡ್ತಾ ಇದ್ದೀನಿ. ರವೆ ಇಡ್ಲಿಗೆ ಫಸ್ಟ್ ಅದು ತೊಳ್ಕೊಟ್ಬಿಡ್ಲ, ಟೈಮ್ ಆಗೋಯ್ತು ತಿನ್ನವ. ಹಾಂ, ಇದು ಅದು ರವೆ ಇಡ್ಲಿ ಇದೆಯಲ್ಲ, ಅದು ಇಟ್ಬಿಡು ಅಂತ ಇಟ್ಬಿಟ್ರೆ ಟೈಮ್ ಆಗುತ್ತೆ. ಟೈಮ್ ಎಷ್ಟು? ಫೋನ್ ಸ್ವಿಚ್ ಆಫ್ ಆಗಿಬಿಡುತ್ತೋ. ಹಾಂ, ಅವ್ರ ಅಶ್ವಿನು ಅದು ಬ್ರ್ಯಾಂಡ್ ಎಲ್ಲ ಅಪ್ಡೇಟ್ ಹಾಂ ರಿಪ್ಲೈ ಮಾಡ್ತಾ ಇದ್ರು. ಹಾಂ, ನನಗೀಗ ಒಂದು ಕ್ವಶನ್ನು, ಮೇಡಮ್ ಅವ್ರು ಏನಕ್ಕೆ ಚಾರ್ಜ್ ಗಿಡಲ್ಲ ಫೋನ್ನ? ಗೊತ್ತಿಲ್ಲ, ಅದು ಏನೋ ಕಾಯಿಲೆ ಇದೆ. ಎಷ್ಟು ಆ ಫೋನಿಗೆ ಯಾವ ಫೋನ್ ಕೊಟ್ರೂ ಅಷ್ಟೇ ಹೋಗುತ್ತೆ, ಚಾರ್ಜ್ ಇಡಲ್ಲ. ರೀಸನ್ ಏನು ಗೊತ್ತಿಲ್ಲ ನನಗೂ. ಬ್ರೇಕ್ಫಾಸ್ಟ್ ಮಜಾಪ. ಥ್ಯಾಂಕ್ ಯು ಮೌಲ್ಯ. ಬೇಕಾ? ಟೇಸ್ಟೇ ಇಲ್ಲ. ಹಾಂ, ವಿಷ ಬಾಯ್ಲಿ ಯಾಕೋ ಮುಸ್ಕೊಂಡಿದ್ದಿ? ಓ, ಬರೋಕ್ಕಾಗಲ್ಲ ಪಾಪ, ಹಿಂದೆ ದುಕ್ಬಿಟ್ಟಿದ್ದೀನಿ. ಏನು ಇನ್ನ ಆಗಿಲ್ವಾ ತಿಂದು ಅಂತ ಏನಾರ ಹೇಳಿದ್ರೆ
ಸಾಂಪ್ರದಾಯಿನಿ. ನಿಜವಾಗ್ಲೂ ಈ ಥರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ದಾಳಿಂಬೆ ಹಣ್ಣು ಬಿಡಿಸಿದ್ದು ದಯವಿಟ್ಟು ಅದು ಇದು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ. ದಾಳಿಂಬೆ ಹಣ್ಣು ಹಾಳಾಗ್ತದೆ, ತುಂಬ ಕಾಸ್ಟ್ಲಿ. ಓಕೆ, ಅಯ್ಯೋ ಅದಕ್ಕೇನು ಮಕ್ಕ ನೋಡ್ತೀಯಾ? ತಿಂದಮ್ಮ ಬೇಬಿ, ನೀನು ತಿಂದ್ಬಿಟ್ರೆ ನಾನು ತಿಂದಂಗೆ ಸಮಾಧಾನ ಕಣ. ಓವರಾಗಿ ಆಡ್ತಾ ಇರ್ತೀಯಲ್ಲ ಊಟನೇ ಹಾಕಲ್ವೇನೋ ಥರ ಓವರ್ ಆಗ್ತದೆ ಸ್ವಲ್ಪ. ನೆನ್ನೆನೂ ತಿಂದಿದ್ದಕ್ಕೆ ಎಷ್ಟು ಲೈಟ್ ಫೀಲ್ ಆಯಿತು, ಡೇ ಪೂರ್ತಿ ಚೆನ್ನಾಗಿತ್ತು. ಇವತ್ತು ಬೆಳಿಗ್ಗೆನೂ ಚೆನ್ನಾಗಿದೆ ನೆನ್ನೆ ತಿಂದಿರೋದಕ್ಕೆ ಅಲ್ವಾ? ಫುಡ್ ಎಷ್ಟು ಮ್ಯಾಟ್ರ್ ಆಗುತ್ತೆ ನೋಡು. ಅದಕ್ಕೆ ಹೋಟ್ಲು ಗೀಟ್ಲು ಅನ್ನೋ ಸುದ್ದಿ ತೆಗಿಬೇಡಿ ನೆಸಸರಿ. ಸರಿ, ಬಟ್ ನಂಗೆ ಪ್ರಾಬ್ಲಮ್ ಏನು ಗೊತ್ತಾ? ಹೇಳಿ. ಓಸಿಡ್ ಅಟ್ಯಾಕ್ ನೀನು ಎಲ್ರಿಗೂ ಇರುತ್ತೆ, ಅದೇ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಅದೇ ಒಂದು ಡಿಸೀಸ್ ಮಾಡ್ಕೋಬಾರ್ದು. ಅದನ್ನು ಪ್ರೊವೋಕ್ ಆಗ್ತಾ ಇರುತ್ತೆ, ಅದನ್ನು ನಾವು ನೋ ದಿಸ್ ಇಸ್ ನಾಟ್. ಇಲ್ಲ, ನಿಜವಾಗ್ಲೂ ಅದು ಹೆಂಗಾಗ್ತಿದೆ ಅಂದರೆ, ನೀನು ನೆನ್ನೆ ರಾತ್ರಿ ಅದೆಲ್ಲ ತೆಗೆದು ಆಚೆ ಇಟ್ಬಿಟ್ಟಿದ್ಯಾ, ಅದು ನೋಡಿ ಹೆಂಗಾಗ್ತಿದೆ ಗೊತ್ತಾ? ತೆಗೆದು ವಾಪಸ್ ಯೂಸ್ ಮಾಡ್ಕೊಂಡು ವಾಪಸ್ ಇಡೋಕ್ಕೆ ನಿಂಗೆ ಅಂತ ಬೆಳಿಗ್ಗೆ ಫುಲ್ ಗರಂ ಮಾಡ್ಕೊಂಡು ಯಾರು ಎಲ್ಲ ಅಲ್ಲಲ್ಲ ಬಿಸ್ತು ನೀನು ಅಡುಗೆನೇ ಮಾಡ್ಬೇಡ ಬಿಡು ಎಲ್ಲ ಅಂತ ಆ ಥರ. ನೀವು ಬ್ಯಾಚುಲರ್ ಇರುವಾಗ ನಿಮ್ಮ ಮನೆ ಒಂದ್ಸಲ ನೆನಪಿಸ್ಕೊಳ್ಳಿ. ಅದೇ ಹಂಗಿದ್ದವನೇ, ಈಗ ಯಾಕೆ ಹಿಂಗಿದ್ದೀನಿ ಅಂತ ಗೊತ್ತಾಯ್ತಲ್ಲ. ಅದೇ ಓವರ್ ಆಗಾಡ್ತಾ ಇದ್ದೀರಾ ಅಂತ ಅರ್ಥ. ಹಂಗಿದ್ದೆ, ನಾನೇ ಹಂಗಿದ್ದೆ, ಬಟ್ ಈಗ ಯಾಕೆ ಹಿಂಗೆ ಆಡ್ತೀವಿ? ಓವರ್ ಆಗಾಡ್ತೀವಿ. ಮನೆ ಗಲೀಜಾದ್ರೆ ಅಲ್ವಾ ಕ್ಲೀನ್ ಮಾಡೋದು. ನೋಡಲಿ ಅದು ಹೆಂಗೆ ಕ್ರಾಸ್ ಮಾಡಿ ಬಂದಿದ್ಯಾ, ಈಗ ನಿಂತ್ಕೊಂಡು ನೋಡಿದ್ರೆ ನಿಜವಾಗ್ಲೂ ಸಹಿಸ್ಕೊಳಕ್ಕಾಗ್ತಿಲ್ಲ ನನಗೆ. ಡಿಸೆಂಟ್ ಕಾಟನ್ ಸ್ಟ್ರೈಟ್ ಆಗಿರ್ಬೇಕು. ಶುರು ಕ್ರಾಸ್ ಆಯಿತು. ಆದರೂ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ವೇ? ಈಗ ಹೇಳ್ದೆ ನೋಡು. ಈಗ ಚಂದ ನೋಡೋಕ್ಕೆ, ಯಾ ಹಂಗೆ ತಮಾಷೆ ಮಾಡ್ತಾರೆ ಪಾಪ ಸುಮ್ಮನೆ. ತಮಾಷೆ ಎದ್ದೋಗಿ ಮಾಡಿದ್ದು ತಮಾಷೆ, ಅದನ್ನ ನಂಬಬೇಕು. ನಿಜ ಪಾಪ. ಏನ್ರಿ ಹಂಗೆ ತಾನೇ ನಮಗೂ ಏನೋ ಒಂದು ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ, ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಳಲ್ವಾ ನಾವು? ಯಾವುದೋ ಒಂದು ರೀಲ್ ನೋಡಿದೆ, ಅದರಲ್ಲಿ ಇಲ್ಲಿ ನಗ್ತಾನೆ. ಪ್ರೆಗ್ನೆನ್ಸಿಲಿ ನಿಂಗೊಂದು ಸಿಮ್ಟಮ್ಸು, ನಂಗೊಂದು ಸಿಮ್ಟಮ್ಸು. ಪಾಪ ನನಗೆ ಇರುತ್ತೆ, ಹೋಗ್ಬಿಡುತ್ತೆ ಪಾಪ. ನಾನು ಮಗು ಇರ್ತಾ ಇದ್ದೀನಿ, ಒಂದು ಜೀವ ಇದೆ ನನ್ನ ಬಾಡಿಯಲ್ಲಿ, ಅದಕ್ಕೆ ನಂಗೆ ಹಂಗೆಲ್ಲ. ನಿಮ್ಗೇನಾಗ್ತಾ ಇದೆ? ನನ್ನ ಬಾಡಿಲಿ ಒಂದು ಜೀವ ಇದೆ. ಬರೀ ಟ್ವಿನ್ಸ್ ಆಗುತ್ತಾ ಈ ಸಲ? ನಾನು ನೀನು ಕ್ಲೀನ್ ಮಾಡು ಅಂತ ಹೇಳ್ತಲ್ವಲ್ಲ, ಅಥವಾ ನೀನು ಮಾಡು ಅಂತ ಹೇಳ್ತೀವಲ್ಲ, ನಾನು ಮಾಡ್ತಾ ಇದ್ದೀನಿ ತಾನೇ. ಯಾರೇ ಮಾಡಲಿ, ನೀನು ನಂದೆ. ನೀನು ಮಾಡಿದ್ರು ನಾನು ಮಾಡ್ದಂಗೆ, ನಾನು ಮಾಡಿದ್ರು ನೀವು ಮಾಡ್ದಂಗೆ ಅಲ್ವಾ? ಈಗ ಇದ್ಯಾಕೆ ಅಲ್ಲಿಟ್ಟಿದೆಯಾ, ಪಾತ್ರೆ ಯಾಕೆ ತೊಳ್ದಿಲ್ಲ, ಇದು ಬ್ಯಾಕ್ ಮಾಡಿಲ್ಲ, ಅದು ಯಾಕೆ ಮಾಡಿಲ್ಲ? ಆಗ್ತಾ ಇದೆ, ಇವಾಗ ಮಾಡ್ದಲ್ಲಪ್ಪ, ನಾನು ತಾನೇ ಮಾಡಿದೆ. ಆಗ್ಬಿಟ್ಟಿದೆ ಅದು ಹೇಳ್ಬೇಡಿ. ನೀವು ಹೋಗಿ ಮಾಡ್ಕೊಳ್ಳಿ. ನಿಮ್ಗೆ ಏನೇನು OCD ಕ್ಲೀನ್ ಮಾಡ್ಬೇಕು ಅನ್ಸುತ್ತೋ ಮಾಡ್ಕೊಳ್ಳಿ. ಓಕೆ ಬೇಡಿ ಪಾಪ, ವಯಸ್ಸಾಗ್ತಾ ಇದೆ, ಇರೋದು ಕೆಟ್ಟದ್ನೆಲ್ಲ ಬಿಡಬೇಕು. ಹಾನೋಗೆ ಬ್ಯಾರಿಕೇಡ್ ಈಗ ತಾನೇ ಬಂತು. ನಾನು ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ಎಲ್ಲ ಮಟೀರಿಯಲ್ ಬರುತ್ತಾ ಅಂತ. ಇದು ಡೋರ್ಗೆ ಹಾಕೋಂಥದ್ದು. ಮಕ್ಕಳು ಟೊಡ್ಲರ್ಗಳೆಲ್ಲ ಸಿಗೋಡೆ ಹೈಪರ್ ಆ್ಯಕ್ಟಿವ್ ಆಗಿರ್ತಾವಲ್ಲ, ಕಂಟ್ರೋಲ್ ಮಾಡೋಕ್ಕೆ ಮನೆಯಿಂದ ಆಚೆ ಹೋಗ್ಬೇಡಿ ಅಂತ ಹೇಳೋಕ್ಕೆ. ಮೌಲ್ಯ ಚಿಕನ್ ರೆಸಿಪಿ ಏನು ಚಿನ್ನ ಈ ಥರ ಇದು ಚಿಕನ್, ಇದು ಚಿಕನ್ ಮಸಾಲೆ. ಓ ಗಂಡನಿಗೆ ಪಾತ್ರಿಕಾರಿಯಲ್ಲಿ ಅಂತ ಅಲ್ಲ, ಅದು ಮಾಡ್ಬಿಟ್ಟು ಬೇರೆ ಕೆಲಸ ಏನು ಮಾಡ್ತಾ ಇಲ್ಲ, ಅದಕ್ಕೆ ಅದೇ ನೆಪ ಬೇರೆ ಏನು ಕೆಲಸ ಮಾಡಬೇಕಾಗಿತ್ತು ನಿಮಗೆ? ವಿಡಿಯೋ ಮಾಡಬೇಕು. ಥ್ಯಾಂಕ್ ಯು. ಓ ಬಿರಿಯಾನಿ ಮಾಡಿಬಿಟ್ಟಾ? ಬರೀ ಗೊಜ್ಜು ಅನ್ನ ಅನ್ಕೊಂಡ್ರ? ಸೂಪರ್ ಅಲ್ವಾ? ಬಯಸದೇ ಬಂದ ಭಾಗ್ಯ.
ಸೂಪರ್ ಆಗಿದೆ ಮಗನೇ, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆಯಾ? ಹ್ಞೂ ನಿಜ ಹೇಳಿ, ನಿಜ ನಿಜ ನಿಜ. ಟೈಮ್ ಕೊಟ್ಟು ಪೇಷನ್ಸ್ ಕೊಟ್ಟು ಇವೆಲ್ಲ ಮಾಡೋಕ್ಕಾಗ್ತಾಯಿಲ್ಲ ಇವಾಗ. ಎಲ್ಲ ಒಂಥರ ನಿಜವಾಗ್ಲೂ ಅಮೇಝಿಂಗ್ ಆಗಿದೆ ಪಾಪ. ಸಖತ್ತಾಗಿದೆ, ಸಖತ್ತಾಗಿದೆ. ನಾನೇ ಹೇಳ್ತಾ ಇದ್ದೀನಿ ಸಖತ್ತಾಗಿದೆ. ಸೂಪರ್ ಆಗಿದೆ, ಥ್ಯಾಂಕ್ ಯು ಸೋ ಮಚ್ ಮಗನೇ, ಸಖತ್ತಾಗಿದೆ. ಅದ್ಭುತ. ಇವತ್ತು ಗರ್ಭ ಯೋಗ ಕ್ಲಾಸ್ ನಡೀತಾ ಇದೆ. ಆ್ಯಕ್ಚುಲಿ ಕ್ಲಾಸ್ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಒಂದು ಪ್ರೇಯರ್ ಆಯಿತು, ಆ ಪ್ರೇಯರ್ ಮುಗಿಸ್ದೆ. ನಾನು ಕ್ಯಾಮ್ರಾ ಎಲ್ಲ ಸೆಟ್ ಮಾಡೋದಕ್ಕೆ ಲೇಟ್ ಆಗೋಯಿತು. ಸೊ ಈಗ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ, ನೀವು ನೋಡಿ. ಈಗ ವಾರ್ಮ್ ಅಪ್ ಮಾಡ್ತಾ ಇದ್ದೀವಿ. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಯೋಗ. ಪಾಪ ಏನು ಮಾಡ್ತಿದ್ಯಾ? You're already on recording. It should not be too high or too low. Okay? So your elbow should be horizontal like this. And from here, slowly breathe in, take your bottle at the back. Okay? Good. ಯೋಗ ಮಾಡ್ತಿದ್ದೆ. ಹುಷಾರು, ಕೆಳಗಡೆ ಬಿದ್ದರೆ ಹೊಡೆದೋಗ್ಬಿಡುತ್ತೆ. Let's do it together. Okay? Let's start. ಸೊ ಇವಾಗ ನಾನು ಮಾಡ್ತಿರೋದು ವಾರ್ಮ್ ಅಪ್, ಓಕೆನಾ? ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ ತೊಗೊಂಡು ಹೋಗ್ತಾರೆ. ಆದರೆ ನಿಮ್ಮೆಲ್ರಿಗೂ ಡೌಟ್ ಇರುತ್ತೆ ಯೋಗ ಮಾಡ್ಬೋದಾ ಅಂತ. ಕೆಲವೊಂದು ಪೇಷಂಟ್ಸ್ಗೆ ಡಾಕ್ಟರ ರೆಕಮೆಂಡ್ ಮಾಡಿರ್ತಾರೆ ನೀವು ಯೋಗ ಮಾಡಬಾರ್ದು ಅಂತ. ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ ಪ್ರೆಗ್ನೆನ್ಸಿಲಿ. ಒನ್ಸ್ ನೀವು ಎನಿಥಿಂಗ್ ಒಳ್ಳೆಯದು, ಡಾಕ್ಟರ್ ಹೌದು ನೀವು ಯೋಗ ಮಾಡಬಹುದು, ಇಟ್ ಇಸ್ ಅ ನ್ಯಾಚುರಲ್ ಪ್ರೆಗ್ನೆನ್ಸಿ ಅಥವಾ ಇಟ್ ಈಸ್ ಗುಡ್ ಟು ಗೋ ಅಂತ ಅನ್ನೋವಾಗ ಯೋಗ ಮಾಡ್ಬೋದು. ಒಳ್ಳೆ ಏನು ಹೇಳ್ತಾರೆ, ಈ ಪ್ರೆಗ್ನೆನ್ಸಿಗೆ ಅಂತಲೇ ಸ್ಪೆಷಲೈಸ್ಡ್ ಯೋಗ ಟ್ರೈನರ್ಸ್ ಇರ್ತಾರೆ, ಅವ್ರ ಹತ್ರ ನೀವು ಟ್ರೈನ್ ಮಾಡಿಸ್ಕೊಳ್ಳಿ. ಗರ್ಭ ಯೋಗ ಇಸ್ ವೆರಿ ಗುಡ್ ಫಾರ್ ಯುವರ್ ಹೆಲ್ತ್, ಫಾರ್ ಯುವರ್ ಪ್ರೆಗ್ನೆನ್ಸಿ ಆ್ಯಂಡ್ ಫಾರ್ ಯುವರ್ ಬೇಬಿ. ಸೊ ಬಾಟ್ಲಲ್ಲಿ ಮಾಡುವಂತಹ ಎಕ್ಸಸೈಸ್ ಮಾಡ್ತಾ ಇರೋದು. ನಿನ್ನ ಜೊತೆ ಇವನು ಕುತ್ಕೊಂಡು ಎಕ್ಸಸೈಸ್ ಮಾಡ್ತಾ ಇದ್ದಾನೆ. ಏನಾರ ಮಾಡ್ಕೊಂಡ್ಬಿಡ್ತಾನೆ ನಮ್ಮಮ್ಮ ಅಂತ, ಅವ್ನಿಗೆ ಎಷ್ಟು ಕಾಳಜಿ ಗೊತ್ತಾ ನನ್ನ ಮೇಲೆ. ಹೌದಾ ಹೌದಾ ಈಶಾ? ಇನ್ನೇನು ಮತ್ತೆ ರೆಸ್ಟ್ ರೂಮ್ಗೆ ಹೋಗೋದ್ರಿಂದ ಎಲ್ಲೋದ್ರು ನನ್ನ ಹಿಂದೇನೆ ಇರ್ತಾನೆ. Deep breath. Breathe out. Take a deep breath. ನೀನು ಇಂಥ ಯೋಗ ಮಾಡ್ತೀಯಾ? Breathe out. ಗುಡ್ ಬಾಯ್, ಯು ಆರ್ ಅ ಗುಡ್ ಬಾಯ್. Take a deep breath. ಈ ಕಡೆ ಬಾ. ಕಾಣಿಸಲ್ಲ, ಬಟರ್ಫ್ಲೈ ಮಾಡ್ತಾ ಇದ್ದೀನಿ ನಾನು. Inhale deeply. Shanti, Shanti. Yes, Navya, please tell. ನಂಗೊಂದು ಡೌಟ್ ಇದೆ. ಡೌಟ್ ಏನಪ್ಪ ಅಂತಂದರೆ, ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದ ನನಗೆ ಕೋಲ್ಡ್ ಆಗ್ತಾನೇ ಇದೆ ಫ್ರೀಕ್ವೆಂಟ್ಲಿ, ಆನ್ ಆ್ಯಂಡ್ ಆಫ್. ಅಂದರೆ 2 days ಚೆನ್ನಾಗಿದೆ, ಇನ್ನೊಂದು 2 days ಕೋಲ್ಡ್ ಇರುತ್ತೆ ಆ ಥರ. ಆ್ಯಂಡ್ ನೋಬಡಿ ಟೋಲ್ಡ್ ಮೀ, ಸ್ಪೆಷಲಿ ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿಲ್ಲ, ಅಂದರೆ ಫ್ಲೂ ಇಂಜೆಕ್ಷನ್ ಅದ್ರ ಬಗ್ಗೆ ಎಲ್ಲ. ಆ್ಯಂಡ್ ಐ ಡೋಂಟ್ ನೋ ಇಟ್ ಈಸ್ ಫಾರ್ ಕ್ಲೈಮೇಟಿಂದ ಆಗ್ತಾ ಇದೆಯಾ ಅಥವಾ ಜನರಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ ಇದು, ಅಥವಾ ಶುಡ್ ಐ ಗೋ ಫಾರ್ ಫ್ಲೂ ಇಂಜೆಕ್ಷನ್? ಐ ಆಮ್ ಕ್ವೈಟ್ ಕನ್ಫ್ಯೂಸ್ಡ್ ಇದ್ರ ಬಗ್ಗೆ. ಆ್ಯಂಡ್ ಆಲ್ಸೋ ಐ ವಾಂಟ್ ಸಜೆಸ್ಟ್ ಫಾರ್ ದ ಪೀಪಲ್, ಸೊ ಐ ಜಸ್ಟ್ ಹ್ಯಾಡ್ ಅ ಕ್ವಶನ್. ಒಂದು 3.5 ಇಂದಾನೆ ಕೋಲ್ಡ್ ಆನ್ ಆ್ಯಂಡ್ ಆಫ್ ಆ ಥರ. ಅದಾದ್ಮೇಲೆ ಇನ್ ಬಿಟ್ವೀನ್ ಹೇಗೆ ಅಂದರೆ ಕೋಲ್ಡ್ ತಡೆಯೋಕ್ಕಾಗದೆ ಜ್ವರನೂ ಬಂದು ಆಂಟಿಬಯೋಟಿಕ್ಸ್ ಕೂಡ ತಗೊಳ್ಳೋ ಲೆವೆಲ್ಗೆ ಕೋಲ್ಡ್. ಅಂಡ್ ಆಬ್ವಿಯಸ್ಲಿ ಇವಾಗ ಕ್ಲೈಮೇಟ್ ತುಂಬ ಚೆನ್ನಾಗಿಲ್ಲ, ಅದೊಂದು ರೀಸನ್. ಆ್ಯಂಡ್ ಆಲ್ಸೋ ಈ ಡಿಸೆಂಬರ್ ಬರೋಕ್ಕಿಂತ ಮುಂಚೆಯಿಂದನೂ, ಅಂದರೆ ಚಳಿ ಇವಾಗ ಜಾಸ್ತಿ ಆಗಿದೆ, ಇದಕ್ಕಿಂತ ಮುಂಚೆಯಿಂದನೂ ಇಟ್ ವಾಸ್ ಕೋಲ್ಡ್ ಆನ್ ಆ್ಯಂಡ್ ಆಫ್ ಆಗ್ತಾನೆ ಇತ್ತು. Okay. ಇಷ್ಟಕ್ಕೆ ಮುಂಚೆ ನಿಮ್ಗೆ ಏನೋ ಸೈನಸೈಟಿಸ್ ಆಗಲಿ, ಮೈಗ್ರೇನ್ ಆಗಲಿ ಅಥವಾ ಈ ಥರ ಇತ್ತಾ ಮುಂಚೆ, ಪ್ರೆಗ್ನೆನ್ಸಿಗಿಂತ ಮುಂಚೆ? ಪ್ರೆಗ್ನೆನ್ಸಿಗಿಂತ ಮುಂಚೆ ಇಲ್ಲ ಮ್ಯಾಮ್. Yes. Thank you. Have a nice day. ಏನಪ್ಪ ಅಂತಂದರೆ, ಈಗ ಮೊದಲನೇದಾಗಿ ನನಗಾಗ್ತಿರುವಂತಹ ಕೋಲ್ಡು ಪ್ರೆಗ್ನೆನ್ಸಿ ಸಿಂಪ್ಟಮ್ಸು ಹೌದು, ಅದು ಈ ಕ್ಲೈಮೇಟಿಗೆ ಅಗ್ರಿಗೇಟ್ ಆಗ್ತದೆ, ಅಂದರೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ಕೋಲ್ಡ್ ಕತೆ ಅಲ್ಲ. ಫ್ಲೂ ಇಂಜೆಕ್ಷನ್ ಬಗ್ಗೆ ನಾನು ಕೇಳಿ ಹೇಳ್ತೀನಿ ಅಂತ ಅಂದಿದೆ. ಅದು ಎಷ್ಟೊಂದು ಡಾಕ್ಟರ್ ಸಜೆಸ್ಟ್ ಮಾಡ್ತಾ ಇದ್ದಾರಂತೆ, ಎಷ್ಟೊಂದು ಡಾಕ್ಟರ್ ಸಜೆಸ್ಟ್ ಮಾಡ್ತಾ ಇಲ್ಲ. ಸಜೆಸ್ಟ್ ಮಾಡಿದ್ರೆ ಮಾತ್ರ ತಗೋಬೇಕು, ಇಲ್ಲಾಂದರೆ ಡೋಂಟ್ ಥಿಂಕ್ ಅಬೌಟ್ ದಟ್ ಅಂತ ಹೇಳಿದ್ರು. ಸೊ ಇಫ್ ಯು ವಾಂಟ್
ಈ ಥರ ಏನಕ್ಕೆ ಫ್ಲೂ ಇಂಜೆಕ್ಷನ್ ಬಂದಿದೆ ಅಂತ ಅಂದರೆ ಈಗ ಬೇಗ ಹುಷಾರು ತಪ್ತಾ ಇರ್ತಾರೆ, ಹುಷಾರು ತಪ್ಪೋದ್ರಿಂದ ಈಗ ಮಿಸ್ಕ್ಯಾರೇಜ್ ಆಗಿರ್ಬೋದು ಅಥವಾ ಬೇರೆ ಸಮ್ ಅದರ್ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಸೊ ಈ ಥರದ್ದೆಲ್ಲ ಇಂಟ್ರಡ್ಯೂಸ್ ಮಾಡ್ತಿದ್ದಾರೆ. ಕೆಲವೊಂದು ಕಡೆ ದೇ ಆರ್ ರೆಕಮೆಂಡಿಂಗ್, ಕೆಲವೊಂದು ಗೈನೋ ದೇ ಆರ್ ನಾಟ್ ರೆಕಮೆಂಡಿಂಗ್. ನಿಮ್ಮ ಡಾಕ್ಟರ್ಸ್ ಹತ್ರ ಮಾತಾಡಿ ಇಫ್ ಇಟ್ ಇಸ್ ಸೇಫ್ ಫಾರ್ ಯೋರ್ ಪ್ರೆಗ್ನೆನ್ಸಿ, ಯಾಕಂದರೆ ಎಲ್ಲ ಪ್ರೆಗ್ನೆನ್ಸಿನೂ ಡಿಫ್ರೆಂಟ್ ಆಗಿರೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿ ಸೇಫ್ ಆಗಿದ್ರೆ ಮಾತ್ರ ತಗೊಳ್ಳಿ. ನನಗೆ ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ತು. ನಾನು ನೆಕ್ಸ್ಟ್ ಚೆಕಪ್ಪಲ್ಲಿ ನನ್ನ ಡಾಕ್ಟರ್ನ ಕೇಳ್ತೀನಿ, ಸೊ ಫ್ಲೂ ಇಂಜೆಕ್ಷನ್ ಅಂದರೆ ಏನಕ್ಕೆ ತೊಗೋಬೇಕು, ನಾನು ತೊಗೋಬೇಕಾ, ಯಾಕಂದರೆ ನಾನು ಫ್ರೀಕ್ವೆಂಟಾಗಿ ನನಗೆ ಕೋಲ್ಡ್ ಆಗ್ತಾ ಇರೋದಿರ್ಬೋದು ಅಥವಾ ನನಗೆ ಹುಷಾರು ತಪ್ತಾನೇ ಇದ್ದೀನಿ, ಆ್ಯಂಟಿಬಯೋಟಿಕ್ಸ್ ಬದಲಾಗಿ ಈಸ್ ಇಟ್ ಬೆಟರ್ ಟು ಟೇಕ್ ಫ್ಲೂ ಅನ್ನೋ ಥರ, ಮತ್ತೆ ಹುಷಾರು ತಪ್ಪಬಾರದು ಅನ್ನೋದಕ್ಕೆ. ಆ್ಯಂಡ್ ಅಫ್ಕೋರ್ಸ್ ದೆರ್ ಈಸ್ ಲಾಟ್ಸ್ ಆಫ್ ರೆಮಿಡೀಸ್. ಏನಂತ ಅಂದರೆ ಮನೆಯಲ್ಲೇ ಇವಾಗ ಡಾಕ್ಟರ್ ಹೇಳಿರೋ ಹಾಗೆ ಹಾಟ್ ವಾಟರಲ್ಲಿ ಕಾಲಿಟ್ಕೊಳ್ಳೋದಾಗಿರ್ಬೋದು, ಅದಕ್ಕೆ ಸಾಲ್ಟ್ ಹಾಕಿ, ಅದಾದಮೇಲೆ ನೀಲಗಿರಿ ತೈಲ ಹಾಕಿ ಇನ್ಹೇಲ್ ಮಾಡೋದಾಗಿರ್ಬೋದು, ಅದಾದಮೇಲೆ ಹಾಟ್ ವಾಟರಲ್ಲಿ ಫೇಸ್ ವಾಶ್ ಮಾಡೋದಾಗಿರ್ಬೋದು, ಇದೆಲ್ಲ ಒಂದಷ್ಟು ಪ್ರಿಕಾಷನ್ಸ್. ಆ್ಯಂಡ್ ಆಚೆ ಕೋಲ್ಡ್ಗೆ ಹೋಗದೆ ಇರೋದು ಇಟ್ ಈಸ್ ಅ ನೈಸ್ ಪ್ರಿಕಾಷನ್ಸ್ ತಗೊಳ್ಳೋದ್ರಿಂದ ಇಟ್ ಈಸ್ ಬೆಟರ್ ಟು ಟೇಕ್ ಪ್ರಿಕಾಷನ್ಸ್. ತೀಟ್ಕೊಳ್ಳೋದು, ಅಮೃತ ತಿಕ್ಕೊಳ್ಳೋದು ಇದೆಲ್ಲನೂ. ಸೊ ನೋಡಿದ್ರಲ್ಲ, ಇದಾಗಿತ್ತು ಗರ್ಭ ಯೋಗ ಕ್ಲಾಸ್. ನಾನು ಮಾತೃ ದೇವೋಭವ ಅನ್ನೋ ಒಂದು ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಕ್ಲಾಸಸ್ನ ಅಟೆಂಡ್ ಮಾಡ್ತಾ ಇದ್ದೀನಿ. ದಿನ ಬಿಟ್ಟು ದಿನ ಯೋಗ ಕ್ಲಾಸಸ್ ಇರುತ್ತೆ. ನನಗೆ ಆನೋ ಪ್ರೆಗ್ನೆನ್ಸಿಲಿ ಕೂಡ ಇದು ತುಂಬ ಹೆಲ್ಪ್ ಆಗಿತ್ತು. ಇದೆಲ್ಲ ನಮಗೆ ಹೇಗೆ ವರ್ಕ್ ಆಗುತ್ತೆ, ಏನಕ್ಕೋಸ್ಕರ ಮಾಡಿಸ್ತಿರೋದು ಅನ್ನೋದು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನೀವು ಕೂಡ ಏನಾದರೂ ಇದ್ರದ್ದು ಡೀಟೇಲ್ಸ್ ಬೇಕಿದ್ರೆ, ಇಫ್ ಯು ಆರ್ ಪ್ರೆಗ್ನೆಂಟ್, ಇಫ್ ಯು ಆರ್ ಪ್ಲಾನಿಂಗ್, ಕ್ಯಾನ್ DM me ಆನ್ ಇನ್ಸ್ಟಾ. ಸೊ ಅದರ ಡೀಟೇಲ್ಸ್ನ ನಿಮಗೆ ಕಳಿಸ್ಕೊಡ್ತೀನಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಪ್ರೆಗ್ನೆನ್ಸಿಲಿ ಏನಾಗ್ಬಿಡುತ್ತೆ ಅಂತಂದರೆ ತುಂಬ ಸೆನ್ಸಿಟಿವ್ ಆಗಿಬಿಡ್ತೀವಿ, ಆಮೇಲೆ ಫೋಕಸ್ ಕಳ್ಕೊತೀವಿ, ತುಂಬ ಇರಿಟೇಟಬಲ್ ಆಗಿರ್ತೀವಿ, ಟೆನ್ಷನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ ಬೇಗ ಸಣ್ಣ ಪುಟ್ಟ ವಿಷಯಕ್ಕೆ. ಸೊ ಅದು ಎಲ್ಲದಕ್ಕೂ ಈ ಒಂದು ಆ್ಯಕ್ಟಿವಿಟೀಸು ಹೆಲ್ಪ್ ಆಗುತ್ತೆ, ನನಗಾಗ್ತಿದೆ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಸೊ ಇದಾಗಿತ್ತು ನನ್ನ ಗರ್ಭಯೋಗ ಕ್ಲಾಸ್. ಮೌಲ್ಯ ಅಲ್ಲಿ ಗರ್ಭ ಸಂಸ್ಕಾರದ್ದು ಯೋಗ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾಳೆ. ನಾನಿಲ್ಲಿ ಆನವನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ಅವನು ಇಲ್ಲದೆ ಅವ್ನು ನೋಡಿದೆ ನನಗೆ ಡೇ ಕಂಪ್ಲೀಟ್ ಆಗಲ್ಲ, ಅವಳಿಲ್ಲ, ನಾಳೆ ಒಟ್ಟಿಗೆ ಪೂರ್ತಿಯಲ್ಲಿ ಸ್ಪೆಂಡ್ ಮಾಡ್ತೀನಿ, ನೀವು ಹೊರಟು ಬನ್ನಿ ಅಂತ ನನಗೆ ಕಳಿಸ್ಕೊಟ್ರು. ಮನೆ ಹತ್ರ ಇದ್ದೀನಿ ಈಗ. ಅವನನ್ನು ನೋಡೋದೇ ಒಂದು ಥೆರಪಿ ನನಗೆ, ನಿಜವಾಗ್ಲೂ ಅವನನ್ನು ನೋಡೋದೇ ಒಂದು ಥೆರಪಿ ನನಗೆ. ರಶ್ಮಿ ಅಂದರೆ ನಿಮ್ಗೆ ಯಾರ್ಯಾರು ಮಕ್ಕಳಾಗಿದೆ ನಿಮ್ಗೆಲ್ಲರಿಗೂ ಒಂದು ಅನುಭವ ಇರುತ್ತೆ. ಮಕ್ಕಳಾಗಿಲ್ದವ್ರಿಗೆ ನಾನು ಹೇಳೋದು ಕೇಳ್ಕೊಳ್ಳಿ, ಅದೊಂದು ಥೆರಪಿ. ನಾವು ಕಾಣಿಸ್ತಾ ಇಲ್ಲ, ಕಾಣಿಸ್ತಾ ಇಲ್ಲ ಪಪ್ಪ ಅಂತ ನಾನೆಲ್ಲೂ ಕಾಣಿಸೇ ಇಲ್ಲ. ಅಮ್ಮ ಹೇಳಮ್ಮ, ಅಮ್ಮ ನೋಡ್ತಾ ಇದೆಯಾ? ಅದು ಬಿಟ್ಟು ಹಿಂಗೆ ಕಣ್ಣು ಬೇರೆ ಕಡೆ ಎಲ್ಲ ಹಾಯಿಸ್ತಾ ಇದ್ದಾನೆ. ಅಮ್ಮ ಹೇಳಮ್ಮ, ಐ ಲವ್ ಯು ಅಮ್ಮ. ಇವತ್ತು ನಾವು ಬೇಗ ಬರದೇ ಇದ್ದಿದ್ದೆ ಒಳ್ಳೇದಾಯಿತು ಅಂತ ನಮ್ಮ ಮತ್ತೆ ಹೇಳ್ತಾ ಇದ್ದಾರೆ. ಯಾಕಂದರೆ ಅವನು ಇವತ್ತು 11:30 ಮಲ್ಕೊಂಡು 4:00 ಇದ್ದಿದ್ದಾನಂತೆ. 4 ಗಂಟೆ. ಸೊ ನಾವು ಬೇಗ ಬಂದಿರೋ ನಮ್ಮ ಕೈ ಸಿಗ್ತಾ ಇರಲಿಲ್ಲ, ಲಕ್ಕಿಲಿ ಲೇಟ್ ಆಯಿತು. ಸೊ ನನ್ನ ಡಾರ್ಲಿಂಗ್ ಅನ್ನೋ ಜೊತೆ ಒಂದು ಕಚ್ಚಗುಳಿ ಎಲ್ಲ ಕೊಟ್ಕೊಂಡು ಆಟ ಆಡ್ಕೊಂಡು ಯು ಮಸ್ಟ್ ಲವ್ ಮೀ. ಇದೇ ಆಟಗಳಾಗ್ಬಿಟ್ಟಿದೆ ಇವಾಗಿಂದು. ಏನೋ ಮಾತಾಡ್ತಾವ ನೋಡಿ, ಮುಚ್ಚದ್ನ ಈಗ ತೆಗಿತಾನೆ ನೋಡಿ, ಈಗ ತೆಗ್ದ ತೆಗಿತಾನೆ ನೋಡಿ. ಹಾಂ ಮತ್ತೆ ಹೊರಗಡೆ ಇಡ್ತಾನೆ ನೋಡಿ. ಹಾಂ ನೋಡಿದ್ರೆ ಮತ್ತೆ ಒಳಗಡೆ ಇಟ್ಟ ಬಾಗ್ಲಾಗ್ತಾನೆ ನೋಡಿ. ಇದೇ ಆಟ ಆಗ್ಬಿಟ್ಟಿದೆ ಆಗಿಂದ ಎಂದು ನೋಡಿ. ನೋಡಿದ್ರಾ? ಮತ್ತೆ ತೆಗಿಯೋದು, ಮತ್ತೆ ತೆಗಿಯೋದು, ಮತ್ತೆ ಹಾಕೋದು ದೇವರೇ. ಓಕೆ, ಈಗ ನಾನು ಹೊರಡ್ತೀನಿ. ಟೈಮ್ ನೋಡಿ 8:15. ಈಗ ಮೌಲ್ಯ ಅವರು ಜೊತೆ ಮಾತಾಡ್ತಿದ್ದಾಳೆ ಅಲ್ಲಿ. ನಾನು ಅವ್ರಿಗೆ ಹೇಳ್ಬಿಟ್ಟು ಹೊಡ್ತೀನಿ, ನಾನು ಹೊಡ್ತಾ ಇದ್ದೀನಿ ಅಂತ. ಸುಬ್ಬಿ ನಾವು ಹೊಡ್ತೀನಿ.
ಸರಿ ಸರಿ ಕಳಿಸ್ಕೊಡ್ತೀನಿ ನೋಡು, ಕಾಂಟ್ರಾಸ್ಟ್ ಇರ್ಬೇಕಲ್ವಾ? ಅವನ್ನ ಬಿಟ್ಟು ಹೋಗೋದೇ ದೊಡ್ಡ ಸಂಕಟ ಆಗುತ್ತಾ ನನಗೆ. ನಾನು ಅಮ್ಮ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ. ನೀವು ಮೀ ಟೈಮ್ ಮಾಡ್ಕೊತ ಇದ್ರಾ? ಇನ್ನೇನು ಮತ್ತೆ ಒಳ್ಳೆ ಹುಚ್ಚಿಡ್ದಂಗೆ ಆಗುತ್ತೆ ಕೆಲಸ ಮಾಡಿ ಮಾಡಿ. ಸೈಕೋ ಆಗ್ಬಿಟ್ರೆ ಏನು ಮಾಡ್ತೀರಾ? ಎಲ್ಲಕ್ಕ ಬೆಳಗ್ಗೆ ಎದ್ದು ತಿಂಡಿ ಮಾಡಿ ವ್ಲಾಗ್ ರೆಕಾರ್ಡ್ ಮಾಡಿ ಮತ್ತೆ ಇದು ಯೋಚನೆ ಮಾಡಿ ಪಾಪ ಅಮ್ಮಕೊಂದು ಕೇಳು, ದೊಡ್ಡ ಸ್ಪೀಕರ್ ಆನ್ ಮಾಡು. ಅಕ್ಕ ನಿನ್ನ ಕೈಯಾರ ನೀನು ಅಡುಗೆ ಮಾಡ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಒಂದಷ್ಟು ಜನಕ್ಕೆ ಊಟ ದಾನ ಮಾಡೋದಲ್ಲ, ಏನು ಮಾಡಿಲ್ಲ ಅಂತ? ಜಂಪ್ ಒಂದು ಮಾಡಿಲ್ಲ, ಅಷ್ಟು ಖುಷಿ ಆಯ್ತು ಅಂತ. ಅದರಲ್ಲಿ ಎಷ್ಟು ಹೆಂಗಿತ್ತಕ್ಕ ಫೀಲಿಂಗ್ ಅದು? ಸ್ಯಾಟಿಸ್ಫ್ಯಾಕ್ಷನ್ ಹೆಂಗೆ? ಅಲ್ಲ, ಆ ಒಂದು ಥಾಟ್ಫುಲ್ ಆಕ್ಟಿಗೆ ರಿಯಲಿ ನೈಸ್. ಎಲ್ಲಾರು ಯೋಚನೆ ಮಾಡ್ತಾರೆ, ಎಲ್ಲಾರು ಪ್ಲಾನ್ ಮಾಡ್ತಾರೆ. ಅದನ್ನ ಟೈಮ್ ಬೇಕು ಕಣೆ. ನಾನು 5-6 ವರ್ಷದಿಂದ ಪ್ಲಾನ್ ಮಾಡ್ತಿದ್ದೀನಿ ಕಣೆ, ಇವತ್ತೇ ಆಗಿದ್ದು. ಹೌದು, ನಿಜ ನಿಜ ನಿಜ. ಹೌದಕ್ಕ, ಇವತ್ತು ಅಕ್ಕಿ ದೇವಸ್ಥಾನ ಕೊಡೋ ಬದಲು ಅದ್ರಲ್ಲೇ ನಾನು ಮಾಡ್ಕೊಂಡೋಗಿ ನಿಜವಾದ ದೇವರು ಕೊಟ್ರೆ ಆಯ್ತದಲ್ಲ ಅನ್ನೋದೊಂದು ಮೈಂಡ್. ಬಟ್ ಇದನ್ನ ನಾವು ರೆಗ್ಯುಲರ್ ಆಗಿ ರೂಢಿಸ್ಕೊಂಡ್ರೆ ಹೆಂಗಿರುತ್ತಕ್ಕ? ಪ್ರದೋಷ ಮಾಡಿ ಅಂತ ನಮ್ಮ ಅದರಲ್ಲಿ ಸಿಗೋ ನೆಮ್ಮದಿನೇ ಬೇರೆ ಲಿಟ್ರಲಿ. ಅಲ್ಲಿ ಬನ್ನಿ, ಸಾಂಗ್ ವಿಡಿಯೋ ಮಾಡೋದಕ್ಕೆ ಭಿಕ್ಷೆ ಬೇಡಬೇಕಕ್ಕ. ನಾನು ಎಷ್ಟೊಂದು ಜನ ಹೇಳ್ತಾರೆ, ಅಮ್ಮು ಅಕ್ಕ ಅಭಿಯಣ್ಣ ಹೇಳಿದ್ಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ. ಅಲ್ಲ ಹೌದು, ಬಟ್ ಏನಾಗುತ್ತೆ ಗೊತ್ತಕ್ಕ, ಅದಕ್ಕೆ ಹೌದು ಗೊತ್ತಾಯ್ತು, ಖುಷಿಯಿಂದ ಮಾಡಿ. ಅದು ಮಾಡಕ್ಕೆ ಖುಷಿ ಇರ್ಬೇಕಕ್ಕ. ಅಂದ್ರೆ ಒಳಗಡೆನೂ ಹ್ಯಾಪಿ ಇರಬೇಕು, ಬಾಡಿ ಸಪೋರ್ಟ್ ಮಾಡ್ತಾ ಇರಬೇಕು, ಜೊತೆಗೆ ನಮಗೆ ಕಾನ್ಫಿಡೆನ್ಸ್ ಇದ್ದಾಗ, ಅಂದರೆ ವಿ ವಿಲ್ ಲುಕಿಂಗ್ ಗುಡ್. ಎಸ್ ಅಲ್ಲಕ್ಕ, ಆ್ಯಕ್ಟಲ್ಲೇ ಬೇರೆ ಅಕ್ಕ. ಕೆಲವೊಂದು ಸತಿ ನಮ್ಮ ಒಂದು ಬಾಡಿ ಮೇಲೇ, ಅಂದರೆ ಈಗ ನಮ್ಮ ಔಟ್ಲುಕ್ಕು ಒಂದೊಂದಿನ ಹಾಳಾಗ್ಬಿಟ್ಟಿರುತ್ತೆ ಗೊತ್ತಾ. ಇಲ್ಲ, ಇದು ನನ್ನ ತಡಿತಾ ಇರೋದು ಇದೆ ಅಕ್ಕ. ಸೊ ನಾನು ಅಗೇನ್ ಶುರು ಮಾಡಬೇಕು ಈ ನನ್ನ ಬೇಬಿ. ಏನು ಚಿಕನ್, ಏನು ಚಿಕನ್? ಬಾರ್ಬಿಕ್ಯೂ. ಅದು ಚೆನ್ನಾಗಿ ಮೌಲ್ಯ ಮಾಡಿದ್ದ ಬಿರಿಯಾನಿನ ನನ್ನ ಬಾಮೈದ ಎಂಜಾಯ್ ಮಾಡ್ತಾ ಇದ್ದಾನೆ. ಸೂಪರಾಗಿ ಮಾಡಿದ್ದಾಳೆ, ಸೂಪರ್ ಐತೆ. ಥ್ಯಾಂಕ್ ಯು ಪಾಪ. ನೋಡವ ಪಾಪ ಏನೋ ಸನ್ನೆ ಮಾಡ್ದ ಪಾಪ ನಿಂಗೆ, ನಿನಗೆಲ್ಲ ನನಗೆ ಚೆನ್ನಾಗಿಲ್ಲ ಅಂತ. ಇಬ್ರಿಗೂ ಆದ್ರೆ ತಿನ್ರಿ, ಇಲ್ಲ ಅಂದ್ರೆ ಹಂಗೆ ಇರಲಿ. ನಿನಗೆ ಈಗ ಫುಡ್ಡಲ್ಲೂ ಕೂಡ ಡಿಫ್ರೆನ್ಸ್ ಇರುತ್ತೆ ಅಲ್ವಾ? ಟೇಸ್ಟ್ ಸ್ವಲ್ಪ ಇಲ್ಲ ಆ ಥರ ಎಲ್ಲ ಏನಿಲ್ವಾ? ಅನ್ನ ತಿನ್ನೋ ಬಾಯಲ್ಲಿ ಮಾತಾಡೋ. ಸುಮ್ಮನೆ ತಮಾಷೆ ಮಾಡ್ತಾರೆ. ಸುಮ್ಮನೆ ತಮಾಷೆ ಮಾಡೋದ್ರಲ್ಲಿ ಒಂಥರ ಅವನಿಗೆ. ನನ್ನ ರಾಜಕುಮಾರ, ನನ್ನ ರಾಜಕುಮಾರ, ನಾನು ಯಾರಿಗೂ ತೋರ್ಸಲ್ಲಪ್ಪ. ತೋರ್ಸು, ನಂಗೆ ತೋರ್ಸೆ. ನನ್ನ ಫೋಟೋ ತೋರಿಸ್ತಾ ಇದೆಯಾ? ಅಯ್ಯೋ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಪ್ಲೀಸ್. ಪಾಪ ನಮ್ಮ ವಿಡಿಯೋನ 89%, 90% ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದಾರೆ ಕಣೆ. ಹೌದಾ? ಹಂಗೆಲ್ಲ ಮಾಡಲ್ಲ ನಮ್ಮ ಜನ. ಮಾಡಿ, ಅದರಲ್ಲಿ ಏನಿದೆ, ಏನು ಹೋಗಲ್ಲ ಅದರಲ್ಲಿ. ಮಾಡಿ. ಮುಂದಿನ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್, ಲವ್ ಯು. ನೋಡಿ ಪಾಪ ಯಾವುದು?